ಹೆಸರಿನ ಮೊತ್ತ 14/5 ಇದು ಬುಧನಿಗೆ ಸಂಬಂಧಪಟ್ಟಂತಹ ಸಂಖ್ಯೆ. ವ್ಯಾಪಾರ ವ್ಯವಹಾರಗಳಿಗೆ ಈ ಸಂಖ್ಯೆನ ಉಪಯೋಗಿಸೋದು ಒಳ್ಳೆಯದು. ಈ ಒಂದು ಹೆಸರಿನ ಮೊತ್ತ ಏನು ಮಾಡುತ್ತೆ ಅಂದರೆ, ಮೊದಲನೇದಾಗಿ ಜೀವನದಲ್ಲಿ ಯಶಸ್ಸನ್ನು ಕೊಡುತ್ತೆ, ದುಡ್ಡು ಕಾಸು ಕೊಡುತ್ತೆ, ಎಲ್ಲದಕ್ಕಿಂತ ಜಾಸ್ತಿ ಅದೃಷ್ಟನ ಚೆನ್ನಾಗಿ ಕೊಡುವಂತಹ ಹೆಸರಿದು. ಸೊ ಹೆಸರಿನ ಮೊತ್ತ 14 ಏನಿದೆ ತುಂಬ ಒಳ್ಳೆಯದು. ದಯವಿಟ್ಟು ಈ ಒಂದು ಅವಕಾಶ ಸಿಕ್ಕಿದ್ರೆ ಈ ಒಂದು ಹೆಸರಿನ ಮೊತ್ತನ ನೀವು ಉಪಯೋಗಿಸಿ. ಕೆಲವು ಹುಟ್ಟಿದ ದಿನಾಂಕದ ಕಾಂಬಿನೇಷನ್ಗಳಿಗೆ ಮದುವೆ ವಿಷಯದಲ್ಲಿ ಸ್ವಲ್ಪ ನೋವು, ಸಮಸ್ಯೆಗಳು, ಸಾಂಸಾರಿಕ ಜೀವನದಲ್ಲಿ ತೊಂದರೆನ ಕೊಡುತ್ತೆ. ಸೊ ಹಾಗಾಗಿ ಏನಂತಂದರೆ, ಇದು ಉಪಯೋಗಿಸಬೇಕಾದ್ರೆ ಎಲ್ಲರಿಗೂ ಸರಿನಾ ತಪ್ಪ ಒಂದು ಮಾಹಿತಿ ಬೇಕಾಗುತ್ತೆ. ಆ ಮಾಹಿತಿ ಸಿಗೋದು ನಿಮ್ಮ ಗ್ರಿಡ್ಡಲ್ಲಿ. ಸೊ ಆಲ್ರೆಡಿ ಲೋಶೋ ಗ್ರಿಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವೀಡಿಯೋಸ್ಗಳನ್ನ, ಅದನ್ನು ಚೆಕ್ ಮಾಡಿ. ಗ್ರಿಡ್ ಯಾವ ರೀತಿ ಇರುತ್ತೆ, ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ, ಅದರ ಮೇಲೆ ಈ ಒಂದು ಸಾಂಸಾರಿಕ ಸಮಸ್ಯೆಗಳು ಅಂತ ಏನಿದೆ ಅದು ಅಲ್ಲಿ ಕಾಣಿಸುತ್ತೆ, ಲೋಪಗಳು. ಅದರ ಆಧಾರದ ಮೇಲೆ ಈ ಹೆಸರನ್ನು ಉಪಯೋಗಿಸಬೇಕಾದ್ರೆ ಕೆಲವರಿಗೆ ನಿಮಗೆ ಸಾಂಸಾರಿಕ ಜೀವನದಲ್ಲಿ ತೊಂದರೆಗಳು ಎದುರಾಗ್ತವೆ. ಮತ್ತು ಹೆಸರಿಂದ ಸಮಸ್ಯೆ ಇದೆ, ಹೆಸರನ್ನು ಬದಲಾಯಿಸಬೇಕು ಅಂತ ಈ ರೀತಿ ಬದಲಾವಣೆ ಮಾಡ್ಕೋತಾರಲ್ಲ 14ಕ್ಕೆ, ಅಲ್ಲಿನ ಜಾಸ್ತಿ ನೋಡಿರೋದು ಬಂದು ಮೊದಲನೇದು ಅವರ ವ್ಯಾವಹಾರಿಕ ಜ್ಞಾನ. ಕೆಲವರು ಬಿಸ್ನೆಸ್ ಮಾಡಲಿಕ್ಕೆ ಅಂತಲೇ ಹುಟ್ಟಿರ್ತಾರೆ, ಆ ರೀತಿ ಕೆಲವರು ಡೇಟ್ ಆಫ್ ಬರ್ತ್ಗಳನ್ನು ಸಿಕ್ಕಿವೆ. ಅಲ್ಲಿ ಈ ಹೆಸರನ್ನು ಕೊಟ್ಟಾಗ ಏನಾಗ್ತಂದರೆ ವ್ಯವಹಾರ ಜ್ಞಾನ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲಿ ನೀವು ವ್ಯವಹಾರ ಮಾಡ್ತಿರ್ತೀರೋ, ಹೊರಗಡೆ ಕೆಲಸ ಮಾಡ್ತಿರ್ತೀರ, ಸಂಬಂಧಗಳಲ್ಲಿ ಏರುಪೇರಾಗೋದು ಕಾಮನ್ನು. ಬಟ್ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಮೇಂಟೈನ್ ಮಾಡೋಂಥ ಸುಮಾರು ಜನಗಳಿಗೆ ಹೆಸರನ್ನು ನಾವು ಬದಲಾಯಿಸಿದ್ದೀವಿ. ಮತ್ತು ದುಡ್ಡು, ಐಷಾರಾಮಿ ಜೀವನ ಕೊಡುವಂತಹ ಒಂದು ಹೆಸರು ಕೂಡ ಆಗಿದೆ ಇದು. ಟೋಟಲ್ 5ರಲ್ಲಿ ಈ ಒಂದು ಹೆಸರೇನಿದೆ ಇದು ಎರಡನ್ನೂ ಕೂಡ ಕೊಡುತ್ತೆ. ದುಡ್ಡು, ಹೆಸರು, ಘನತೆ, ಗೌರವ ಮತ್ತು ಐಷಾರಾಮಿ ಜೀವನ. ಆದರೆ ಸಂಸಾರದಲ್ಲಿ ಸ್ವಲ್ಪ ಏರುಪೇರುಗಳು ಸುಮಾರು ಡೇಟ್ ಆಫ್ ಬರ್ತ್ಗಳಿಗೆ ಕಾಣಿಸುತ್ತೆ. ಸೊ ಜೋಪಾನವಾಗಿರಿ. ಹೆಸರಿನ ಮೊತ್ತನ ಫೈನಲ್ ಮಾಡಬೇಕಾದ್ರೆ ಕೇಳಿಕೊಳ್ಳಿ. ಆದರೆ ಓವರಾಲ್ ಬಂದಾಗ ಹೆಸರಿನ ಮೊತ್ತ ಏನಿದೆ ತುಂಬ ಒಳ್ಳೆಯದು. ನೆನಪಿರಲಿ, ನೀವು ಉಪಯೋಗಿಸುತ್ತಿರುವ ಮೊಬೈಲ್ ಸಂಖ್ಯೆ ಅಥವಾ ಹೆಸರಿನ ಸಂಖ್ಯೆ ಯಾವಾಗಲೂ ಕೂಡ ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರಬೇಕು ಮತ್ತು ದುರದೃಷ್ಟ ಸಂಖ್ಯೆ ಆಗಿರಬಾರದು. ಅದೃಷ್ಟ ಮತ್ತು ದುರದೃಷ್ಟ ಸಂಖ್ಯೆಯನ್ನು ತಿಳಿದುಕೊಳ್ಳಲು ನಿಮ್ಮ ಕಿಂಗ್ ಕ್ವೀನ್ ಸಂಖ್ಯೆಯನ್ನು ಈ ರೀತಿಯಲ್ಲಿ ಈ ಸಂಖ್ಯೆಗೆ ಕಳುಹಿಸಿ. ಧನ್ಯವಾದಗಳು. ಕಿಂಗ್ ಕ್ವೀನ್ ಸಂಖ್ಯೆ ಲೆಕ್ಕ ಹಾಕಲು ನಿಮಗೆ ಬರದಿದ್ದರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗೆ ಮೆಸೇಜ್ ಮಾಡಿ. ಧನ್ಯವಾದ.